ವಿಜಯಪುರ ಪಟ್ಟಣದ ವಿವಿಧೆಡೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಹಾಗೂ ದೇಶಭಕ್ತಿ ಭಾವನೆಯೊಂದಿಗೆ ಆಚರಿಸಲಾಯಿತು. ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಾದ ವಿಜಯಪುರ ಪೊಲೀಸ್ ಠಾಣೆ, ವಿಜಯಪುರ ರೇಷ್ಮೆ ಗೂಡು ಮಾರುಕಟ್ಟೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕಚೇರಿಯಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆವರಣದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಗೂ ದೇಶಭಕ್ತಿ ಗೀತೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ವಿಜಯಪುರ ಪುರಸಭಾ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳ ಎಲ್ಲರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇಶಭಕ್ತಿ ಗೀತೆಗಳು ಪಟ್ಟಣದ ನಾಯ್ಡು ತಂಡದಿಂದ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಹಾಗೂ ಪುರಸಭಾ ಸದಸ್ಯರು ಭಾಷಣಗಳು ನಡೆದವು. ಸಾರ್ವಜನಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಮಾತನಾಡಿ ದೇಶದ ಏಕತೆ, ಸಂವಿಧಾನ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಬದ್ಧರಾಗುವ ಸಂಕಲ್ಪ ಮಾಡಿದರು. ಪಟ್ಟಣದಾದ್ಯಂತ ತ್ರಿವರ್ಣ ಧ್ವಜಗಳು ರಾರಾಜಿಸುತ್ತಿದ್ದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆಮಾಡಿತ್ತು. ಸುಂದರವಾದ ಕೈ ಮತ್ತು ಕಾಲುಗಳ ತಲೆಯೊಂದಿಗೆ ಹಳದಿ ಮಿಶ್ರಿತ ನೀಲಿ ಬಣ್ಣದ ಪೋಷಾಕನ್ನು ತೊಟ್ಟು ಶಿಸ್ತುಬದ್ಧವಾದ ಕೈ ಮತ್ತು ಕಾಲುಗಳ ತಲೆಯೊಂದಿಗೆ ಗೌರವ ಧ್ವಜವನ್ನು ಸಮರ್ಪಿಸಿ ಸಾಗಿ ಹೋಗುತ್ತಿರುವ ತಂಡ ಮಾನವ ಶಾಲೆ ವಿಜಯಪುರ. ಮುಂದಿನ ತಂಡ ಶ್ರೀಗಂಧ ಇಂಗ್ಲಿಷ್ ಶಾಲೆ ವಿಜಯಪುರ. ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ಅನ್ನುವ ಒಂದು ಗುಂಡನ್ನು ಆರಿಸಿದ್ದು ನಮ್ಮ ಮಂಗಲ್ ಪಾಂಡ್ಯ ಮೇಲೆ 1957 ಮಾರ್ಚ್ 29ನೇ ತಾರೀಕು ಅವರ ಒಂದು ತುಪಾಕಿ ಅವರ ಮೇಲೆ ಗುಂಡು ಹಾರಿಸಿದ್ದ ಪ್ರಾರಂಭ ಆಗಿತ್ತು ಮಂಗಲ್ ಪಾಂಡೆಯಿಂದ. 1900 ಹಂದಿ ಮತ್ತು ಕಬ್ಬಿನಿಂದ ಹಂದಿ ಮತ್ತು ನಮ್ಮ ಹಸು ಕಬ್ಬಿನಿಂದ ತಯಾರಿಸಲು ಬಿಡಾತ ಈ ಒಂದು ಪಿಸ್ತೂಲ್ಗಳನ್ನು ಒಂದು ತಲೆಯನ್ನು ಬಾಯಿಯನ್ನು ಕಚ್ಚಿ ಅದನ್ನು ತೆಗೆದು ಶೂಟ್ ಮಾಡಬೇಕಾದಂತ ಸಂದರ್ಭ ಗೊತ್ತಾದ ಮೇಲೆ ಇವರು ಮಂಗಲ್ ಪಾಂಡೆ ಅವರು आजा चिंते शामी आने के पहले आजा जरी वाले नीले आजमाने के पहले
ಯೋಧಾನ್ ಉಕೆ ಯಾರೋ ಹೊಡೆಯಕ್ಕೆ ಬಂದಾಗ ತಲೆ ಇಟ್ಕೊಂಡು ಬಂದು ತಲೆ ಹೊಡೆಯಕ್ಕೆ ಬಂದರು ಬ್ಲಾಕ್ ಉಕೆ ಎಚ್ ಚುದಾನುಕೆ ಹೊಟ್ಟೆಗೆ ಚಕ್ಕ ಬಂದ ಶೋಲ್ಡರ್ ಕೈಯಾಗಿ ಬಂದರು ಹೆಣ್ಮಕ್ಳಿಗೆ ರಕ್ಷಣೆ ಆರಾಮಾಗಿ ಉಪಯೋಗಿಸ್ಕೊಬೋದು ನೀ ಗೇದಂಬಾರೆ ಉಕೆ ಗ್ರೈನ್ಗೆ ಯಾರೋ ಹೊಡೆಯಕ್ಕೆ ಬಂದಾಗ ಬ್ಲಾಕ್ ಸಾನ್ ಓವರ್ ಎಚ್ ನೀ ಸಾನ್ ಸೈಡ್ ಪಂಚ್ ಕಾಮನ್ ಆಗಿ ಎಲ್ಲ ಕೆನ್ನೆಗೆ ಹೊಡಿತಾರೆ ಹೆಣ್ಮಕ್ಳು ರಕ್ಷಣೆ ಹೊಡ್ಕೊಂಡು ನರಕ್ಕೆ ಅಂದರೆ ಹಣೆಗೆ ಹೊಡೆಯೋದು ಹಣೆಗೆ ಹೊಡೆದ್ರೆ ನಾಕೌಟ್ ಆಗುತ್ತೆ ಸೈಡ್ ಪಂಚ್ ಎಚ್ ಕೆನ್ನೆಗೆ ನೀ ಹಾರ್ಟ್ಗೆ ಸಾನ್ ಕಿಡ್ನಿಗೆ ಸಿ ತೊಡೆಗೆ ಗೋ ದ ಪವರ್ ಎಚ್ ನೀ ಸಾನ್ ಸಿ ಎಲ್ಬೋ ಕತ್ಕೊಡೋದು ಎಚ್ ನೀ 1 2 3 ನಮ್ಮ ಬಾವುಟದ ಬಣ್ಣ 1 2 3 ನಮ್ಮ ಭಾರತದ ಧರ್ಮ We are the children, we are the nation, we are the children, we are the nation. ಜಾತಿ ರೋರು ರೀತಿ ಒಂದೇ ಈ ಶಾಲೆಯಲ್ಲಿ ಸ್ವಾತಂತ್ರ್ಯ ಪಡೆದು ಯಾವ ರೀತಿ ಪಡೆದು ಅದನ್ನು ಯಾವ ರೀತಿಯಾದಂತಹ ನಾವು ರಕ್ಷಣೆ ಮಾಡಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಅಡಿಯಲ್ಲಿ ನಮಗೆ ದೊರೆತಿರುವ ಹಕ್ಕುಗಳ ಒಂದು ಅಧೀನದಲ್ಲಿ ನಾವು ಯಾವ ರೀತಿಯನ್ನು ಬದುಕು ಕಟ್ಟಿಕೋಬೇಕು, ಯಾವ ರೀತಿಯಾದಂತಹ ಸಮಾಜದಲ್ಲಿ ನಾವು ಜೀವನ ಮಾಡಬೇಕು, ನಮ್ಮ ಹಕ್ಕುಗಳು ಯಾವ ರೀತಿ ಪಡೆಯಬೇಕು, ನಮ್ಮ ಸಮಾಜಕ್ಕೆ ಯಾವ ರೀತಿ ನಾವು ಪ್ರೇರಣೆಯಾಗಿರಬೇಕು ಅನ್ನೋದು ನಮ್ಮ ಸ್ವತಂತ್ರ ದಿನಾಚರಣೆಯ ಒಂದು ಸಾರಾಂಶ. ಯಾಕೆ ನಾವು 1947 ಆಗಸ್ಟ್ 15ರಂದು ನಾವು ಸ್ವತಂತ್ರ ಪಟ್ಟವು? ಯಾಕೆ ಆವತ್ತೇ ಅವರು ಬ್ರಿಟಿಷರು ನಮಗೆ ಮಧ್ಯರಾತ್ರಿ 12 ಗಂಟೆಗೆ ನಾವು ಘೋಷಣೆ ಮಾಡಿದ್ದು? ಯಾಕೆ ಅವರು 250 ವರ್ಷಗಳ 3 ಶತಮಾನಗಳ ಕಾಲ ನಮ್ಮನ್ನು ಆಳಿದಂತಹ ಬ್ರಿಟಿಷರು ಏಕಾಏಕಿ 1947 ಆಗಸ್ಟ್ 15ರಂದು ನೀಡಿದ್ಯಾಕೆ? ನಿಜವಾಗಲೂ ಅವರು ನಮಗೆ ಭಯಪಡಿ ಕೊಟ್ಟಿದಂತಹ ಸ್ವಾತಂತ್ರ್ಯ. ಯಾಕೆ 300 ವರ್ಷಗಳು ನಮ್ಮನ್ನು ಆಳಿದರು ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಕೌಶಲ್ಯ ನಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಿನಿಂದ ಇಲ್ಲದಿರುವುದನ್ನು ಅರಿತು ನಮ್ಮಲ್ಲಿ ನಾವು ಕಿಚ್ಚನ್ನು ಹತ್ತಿಸಿ ನಮಗೆ ಪರ ಮತ್ತು ಪಕ್ಕದ ಸಾಮ್ರಾಜ್ಯಗಳು ಸಾಮಂತರನ್ನು ನೋಡಿ ಅವರಿಗೆ ಕಿಚ್ಚನ್ನು ಹಚ್ಚಿ ಆ ಒಂದು ಲಾಭವನ್ನು ಪಡೆದರು. ಆದರೆ ಕೇರಳದಿಂದ ಕನ್ಯಾಕುಮಾರಿವರೆಗೂ ಇರುವಂತಹ ಸಾಮ್ರಾಜ್ಯಗಳು, ಕಾಶ್ಮೀರದ ಪಂಡಿತ ಆಗಿರ್ಬೋದು, ಕೇರಳ ರಾಜ ಆಗಿರ್ಬೋದು, ಅಂದಿನ ಸಮಯದಲ್ಲಿ ಅವರವರ ಸಾಮ್ರಾಜ್ಯಗಳನ್ನು ಉಳಿಸಿಕೊಳ್ಳಲು ಮಾತ್ರ ಹೋರಾಟ ಮಾಡಿದ್ದು. ನೆನಪಿಟ್ಟುಕೊಳ್ಳಿ, ಯಾರು ನಮ್ಮ ಭಾರತ ದೇಶವನ್ನು ರಕ್ಷಣೆ ಮಾಡಬೇಕು, ಬ್ರಿಟಿಷರನ್ನು ಈ ಭಾರತದಿಂದ ಓಡಿಸಬೇಕು ಅನ್ನೋ ಪರಿಕಲ್ಪನೆಯಲ್ಲಿ ಇರಲಿಲ್ಲ. ಕೇವಲ ನಮ್ಮ ರಾಜ್ಯಗಳನ್ನು ಉಳಿಸಿಕೊಂಡ್ರೆ ಸಾಕು, ನಮ್ಮ ಸಾಮ್ರಾಜ್ಯಗಳನ್ನು ಉಳಿಸಿಕೊಂಡ್ರೆ ಸಾಕು, ನಮ್ಮ ಜನರನ್ನು ನಮ್ಮ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾತ್ರ ಅವತ್ತು ಅವರು ಹೋರಾಟವನ್ನು ಮಾಡಿದ್ರೆ ವಿನಃ ಭಾರತ ದೇಶದಿಂದ ಈ ಬ್ರಿಟಿಷರನ್ನು ಶಾಶ್ವತವಾಗಿ ಹೋರಾಟ ಹೊರ ನಡೀಬೇಕು ಅಂತಹ ಪ್ರತಿಜ್ಞೆ ಮಾಡಲಿಲ್ಲ. ಯಾಕೆ ಅವರು ನಿರಂತರವಾಗಿ 250 ವರ್ಷಗಳು ಒಂದು ಸಾಮ್ರಾಜ್ಯದಿಂದ ಇನ್ನೊಂದು ಸಾಮ್ರಾಜ್ಯವನ್ನು ಎಲ್ಲವನ್ನು ಸೇರಿಸಿಕೊಂಡು ಇಡೀ ಭಾರತ ದೇಶವನ್ನು ಅವರು ಹತೋಟಿಗೆ ತೆಗೆದುಕೊಂಡ ಮೇಲೆ ನಮಗೆ ಪ್ರಾರಂಭವಾಗಿದ್ದು. ನಾವೆಲ್ಲರೂ ಅವರ ಗುಲಾಮರು, ನಾವು ಎಲ್ಲರೂ ಸೇರಿ ಅವರನ್ನು ಈ ದೇಶದಿಂದ ಓಡಿಸಿದ್ರೇನೆ ನಮಗೆಲ್ಲ ಸ್ವೇಚ್ಛ ಸ್ವತಂತ್ರ ಸಿಗುತ್ತೆ ಅನ್ನುವ ಪರಿಕಲ್ಪನೆ ಹುಟ್ಟಿದ್ದು ಅವರು ಆಳ್ವಿಕೆ ಎಲ್ಲವನ್ನು ಮುಗಿದು 200 ವರ್ಷಗಳ ನಂತರ ಈ ಕಿಚ್ಚು ನಮ್ಮಲ್ಲಿ ಉದ್ಭವ ಆಗಿದ್ದು. ಸಂವಿಧಾನವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ. ಅಂದಿನಿಂದ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತಾಡಿದ್ದಾರೆ. ನಾನೇನು ಹೆಚ್ಚಿಗೆ ಮಾತಾಡುವಂಥದ್ದೇನಿಲ್ಲ. ನಾನು ಈ ವಿಜಯಪುರ ಸಾರ್ವಜನಿಕರಿಗೆ ಕೆಲವೊಂದು ಅವೇರ್ನೆಸ್ ಹೇಳ್ತೀನಿ ಅಷ್ಟೇ. ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈ ಅವೇರ್ನೆಸ್ಸನ್ನು ನಿಮಗೆ ಮುಟ್ಟಿಸ್ತಾ ಇದ್ದೀನಿ. ಸಾರ್ವಜನಿಕ ಬಂಧುಗಳೇ,
ಈ ಒಂದು ವಿಜಯಪುರ ಗ್ರಾಮದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ನಾನು ಶ್ರೀಮಂತ ಇದ್ದೆ ಈ ಕಡೆ ಬಂದು ಅಡ್ಡದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸ್ತೀರಿ, ದಯವಿಟ್ಟು ಹಾಕಬೇಡಿ. ನಾನು ಹಾಕಿದ್ರೆ 500 ರುಪೀಸ್ ಫೈನ್ ಹಾಕ್ತೀನಿ. ರವೀಶ್ ಅವ್ರಿಗೂ ಕೂಡ ಮಾತಾಡಿದ್ದೀವಿ, ಶೀಘ್ರದಲ್ಲೇ ರಸ್ತೆ ಎಲ್ಲ ಕ್ಲೀನ್ ಆಗುತ್ತೆ. ಅದೆಲ್ಲ ಆದ್ಮೇಲೆ ನಾನು ನಗರಸಭೆಯವ್ರ ಹತ್ರ ಮಾತಾಡ್ತೀನಿ. ಅವರು ಏನಿದೆ ಬಜಾರ್ ಸರ್ಕಲ್ ನನಗೆ ಒನ್ವೇ ಮಾಡಿಕೊಡ್ಬೇಕು, ಮತ್ತು ಟ್ರಾಫಿಕ್ಗೆ ಸ್ವಲ್ಪ ಒಂಚೂರು ನೀವು ಕೋಪ್ರೇಟ್ ಮಾಡಿ ಆ ಬಜಾರ್ ರೋಡಿ ನಿಮಗೆ ಒನ್ವೇ ದಿವಸ ಒಂದೊಂದು ಕಡೆ ನಿಲ್ಸಂಗೆ ನಾನು ನಿಮಗೆ ನೀವು ಮಾಡಿಕೊಟ್ರೆ ನಾನು ಇಂಪ್ರೂವ್ಮೆಂಟ್ ಮಾಡ್ತೀನಿ. ಇನ್ನು ಎಲ್ಲೆಲ್ಲಿ ಮಾಡ್ಬೇಕು ಹೇಳಿ, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ, ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಮಾಡಿಕೊಡ್ತೀನಿ. ನನ್ನ ಪೊಲೀಸ್ ಇಲಾಖೆಯಿಂದ ನಾನು ಈ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ಒಂದು ಆದರೆ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಅವೇರ್ನೆಸ್ ಅನ್ನ ನಾವು ಎಲ್ಲ ಕಡೆ ಕರ್ನಾಟಕ ರಾಜ್ಯ ಒಂದು ನೆಸೆ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಪಣ ತೊಟ್ಟಿದೆ. ಬೇಡ ಬ್ರೋ ಅಂತ ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ, ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೇಡ ಬ್ರೋ, ಯಾವುದೇ ಕಾರಣಕ್ಕೂ ಗಾಂಜಾ ಸೇವನೆ ಮಾಡೋದು, ಮಾರಾಟ ಮಾಡೋದು, ಮತ್ತೆ ಕಲ್ಟಿವೇಟ್ ಮಾಡೋದು ಎಲ್ಲವನ್ನು ಬ್ಯಾನ್ ಮಾಡಿದ್ದೀವಿ. ಅದರಿಂದ ಎಲ್ಲರೂ ಕೂಡ ಈ ಅವೇರ್ನೆಸ್, ಈ ಒಂದು ನಶೆ ಮುಕ್ತಿಯಿಂದ ದೂರ ಉಳಿಬೇಕು. ಒಂದು ಸರಿ ನಶೆಗೆ ನಾವು ಬಲಿಯಾದರೆ ನಮ್ಮ ಜೀವನವನ್ನು ನಾವು ಇದರಿಂದ ನಾವು ಬಲಿ ಕೊಡ್ತೀವಿ. ನಾವು, ನಮ್ಮ ಕುಟುಂಬ, ನಮ್ಮ ಹಿಂದೆ ಮುಂದೆ ಇರುವ ಎಲ್ಲ ಸಮೂಹ ಕೂಡ ಈ ಒಂದರಿಂದ ಸರ್ವನಾಶ ಆಗುತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರ, ಮಾನ್ಯ ಸರ್ಕಾರ ಈ ಒಂದು ನಶೆ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಪಣ ತೊಟ್ಟು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಒಂದು ಬೇಡ ಬ್ರೋ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಸಾರ್ವಜನಿಕರು, ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ. 80ನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದೇವರಾಜ್ ಅವರೇ, ನಮ್ಮ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರು, ನಮ್ಮೆಲ್ಲರ ಹಿತೈಷಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಕೆ ನಂಜೇಗೌಡರವರೇ, ಕೆಂಪುಕೋಟೆಯಿಂದ ಹಿಡಿದು ಗ್ರಾಮ ಪಂಚಾಯತಿಯವರೆಗೂ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯ ಹಂತದವರೆಗೂ ಸಹ ಮನೆ ಮನೆಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸುತ್ತಾ ಬಹಳ ಅದ್ಧೂರಿಯಾಗಿ ಸಡಗರ ಸಂಭ್ರಮಗಳಿಂದ ನಮ್ಮ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕೂ ಸಹ ಇದು ಬಹಳ ನಮ್ಮೆಲ್ಲರಿಗೂ ಸಹ ಸಂತೋಷವನ್ನು ತಂದುಕೊಡುವಂತಹ ಮತ್ತು ಆನಂದವನ್ನು ಉಂಟು ಮಾಡುವಂತಹ ಒಂದು ಭವ್ಯವಾಗಿರ್ತಕ್ಕಂಥ ಹೆಮ್ಮೆಯ ರಾಷ್ಟ್ರೀಯ ಹಬ್ಬ ಇದು. ಇಂದು ಈ ರಾಷ್ಟ್ರೀಯ ಹಬ್ಬದಲ್ಲಿ ನಾವು ಏನು ಸಂತೋಷವಾಗಿ ಪಾಲುದಾರರಾಗಿದ್ದೀರಿ, ಇದಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಮಹಾನ್ ನಾಯಕರುಗಳನ್ನು, ಇದಕ್ಕೆ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥ ಮಹಾನ್ ನಾಯಕರುಗಳನ್ನು ಸ್ಮರಿಸುವಂತಹ ದಿನ, ಜೊತೆಗೆ ಸಂವಿಧಾನಬದ್ಧವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಿರ್ವಹಿಸಲು ಎಚ್ಚರಿಸುವಂತಹ ದಿನವೂ ಈ ದಿನ ಆಗಿದೆ. ನಮ್ಮ ಇಡೀ ವಿಶ್ವದಲ್ಲಿಯೇ ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಹಾಗಾಗಿ ಇಂದು ನಮ್ಮೆಲ್ಲ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮಹಾನ್ ನಾಯಕರಿದ್ದಾರೆ, ಮಹಾತ್ಮ ಗಾಂಧೀಜಿ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ಬಿಪಿನ್ ಚಂದ್ರ ಪಾಲ್ ಇರ್ಬೋದು, ಗೋಪಾಲಕೃಷ್ಣ ಗೋಖಲೆ ಇರ್ಬೋದು, ಅಥವಾ ನಮ್ಮ ವಿಶೇಷವಾಗಿ ಸಕ್ರಿಯವಾಗಿ ಇಡೀ ನಮ್ಮ ನಾಡನ್ನು ಒಗ್ಗೂಡಿಸಿದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಉಕ್ಕಿನ ಮನುಷ್ಯ ಅಂತ ಕರೀತೀವಿ, ಉಕ್ಕಿನ ಮನುಷ್ಯ ಇರ್ಬೋದು, ಇವರೆಲ್ಲರ ಸಮ್ಮುಖದಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ ಇತಿಹಾಸ ಹೇಳುತ್ತೇವೆ. ಇಂತಹ ಹಬ್ಬವನ್ನು ನಾವು ಕನ್ನಡ ಸಾಹಿತ್ಯ ಭವನದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ತಂದಿದೆ. ನಾವೆಲ್ಲರೂ ಸಹ ವಿಶೇಷವಾಗಿ ಒಂದು ಕವನೆ ದೊರೆತನಕ್ಕೆ ಹೆಣಗಾಡದಿರು ಸ್ವಾರ್ಥದೊಳಗೆ ತಾಯಿ ಭಾರತೀ ದೇವಿಯನ್ನು ಪೂಜಿಸು, ವಿಶ್ವದಿ ನಮ್ಮ ಧ್ವಜವನ್ನು ಮೆರೆಸುವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆತ್ಮೀಯ ದೈವ ನಮ್ಮ ಕಣ್ಣ ಮುಂದೆ ಸಾಗುವ ಪ್ರತಿಯೊಂದು ವಿದ್ಯಾರ್ಥಿಗಳ ಪ್ರತಿನಿಧಿಗಳ ತಂಡದ ಹೆಜ್ಜೆಯು ಶಿಸ್ತಿನ ಸಂಕೇತ. ಪ್ರತಿಯೊಂದು ಶಾಲು ದೇಶಭಕ್ತಿಯ ಸಂದೇಶ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಭವ್ಯ ಭಾರತದ ಆಶಾಕಿರಣ.